Hello dear students, welcome to the accountancy class. What we are starting today? Today we are starting with chapter number 2. What is this chapter 2? It is the theory base of accounting. We are dealing today with the introduction part. Okay. So now see here in your first chapter, what you have learned basically, you have learned that what is accounting, what is the history of accounting, where did this accounting come from, who is the father of accounting, how and what is the importance of accounting. Then you have learned the basic terms in accounting. Okay. So ಇವತ್ತಿನ ಈ ಕ್ಲಾಸ್ದಿಂದ ನೀವು ಏನು ಕಲಿಯೋದೇ ನೋಡ್ರಿ that theory base ಏನಿದೆ, what is the theory of accounting. Now let me remind you that accountancy is based on double entry system. Okay, accounting ಅಂದ್ರೂ ನಾವು ಪ್ರಾಚೀನ ಕಾಲದಿಂದ ಐತಿ ಅಂತ ಯಾವಾಗಿಂದ ಹೇಳಿಕತ್ತೀವಿ. ಓಕೆ, ಬಟ್ ಏನ್ ಮಾಡರ್ನ್ ಅಕೌಂಟಿಂಗ್ ಐತಿ, ಯಾವ್ದು ನಾವು ಇವತ್ತಿನ ಕಾಲದಲ್ಲಿ ಉಪಯೋಗ ಮಾಡಾಕತ್ತೀವಿ, ಅದು ಎದರ ಮೇಲೆ ಆಧಾರಿತ ಐತಿ, ಡಬಲ್ ಎಂಟ್ರಿ ಸಿಸ್ಟಮ್ ಅದ ಆಧಾರ ಮೇಲೆ ಐತಿ. ಸೊ ನಾವು ಇವತ್ತಿನ ಏನ್ ಕಲಿಯೋರದೀವಿ ದಟ್ ವಾಟ್ ಈಸ್ ದ ಬೇಸ್ ಆಫ್ ದಟ್ ಅಕೌಂಟಿಂಗ್. ಓಕೆ, ಯಾವ ಅದರ ಆಧಾರ ಏನೈತಿ, ಡಬಲ್ ಎಂಟ್ರಿ ಸಿಸ್ಟಮ್. ಬಟ್ ಆ ಡಬಲ್ ಎಂಟ್ರಿ ಸಿಸ್ಟಮ್ದಲ್ಲಿನೂ ಬಹಳಷ್ಟು ನಿಯಮಗಳು ಅದಾವು, ಬಹಳಷ್ಟು ಕಾನೂನುಗಳು ಅದಾವು. ಓಕೆ, ಬಹಳಷ್ಟು ಪಾಸ್ಟುಲೇಟ್ಸ್ ಮತ್ತು ಕನ್ವೆನ್ಷನ್ಸ್ ಅದಾವು. ಈಗ ಇದರ ಅವಶ್ಯಕತೆ ಎದಕ್ಕೆ ಬೇಕಪ್ಪ ಮೊದಲು ಅದನ್ನು. ಓಕೆ, ಸೊ ನಮಗೇನು ಗೊತ್ತೈತಿ ದಟ್ ಅಕೌಂಟಿಂಗ್ ರೆಕಾರ್ಡ್ಸ್ ಆರ್ ಯೂಸ್ಡ್ ಬೈ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್. ಬಹಳಷ್ಟು ಸ್ಟೇಕ್ ಹೋಲ್ಡರ್ಸ್ ಏನು ಮಾಡ್ತಾರೆ ನೋಡ್ರಿ, ಅಕೌಂಟಿಂಗ್ ಇನ್ಫಾರ್ಮೇಷನ್ದಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ. ಅವ್ರಿಗೆ ನಾವು ಇಂಟರ್ನಲ್ ಯೂಸರ್ಸ್ ಆರ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಕರಿತೀವಿ. ಇಂಟರ್ನಲ್ ಯೂಸರ್ಸ್ ದಲ್ಲಿ ಮ್ಯಾನೇಜರ್ ಇರ್ತಾರೋ, ಎಂಪ್ಲಾಯೀಸ್ ಇರ್ತಾರೋ. ಓಕೆ, ಅವ್ರಿಗೆಲ್ಲರಿಗೂ ಇಂಟ್ರೆಸ್ಟ್ ಇರ್ತೈತಿ ದಟ್ ಹೌ ದ ಬಿಸ್ನೆಸ್ ಇಸ್ ಪರ್ಫಾರ್ಮಿಂಗ್. ಸಿಮಿಲರ್ಲಿ ಎಕ್ಸ್ಟರ್ನಲ್ ಯೂಸರ್ಸ್ ದಲ್ಲಿ ಗವರ್ಮೆಂಟ್ ಐತಿ, ಬ್ಯಾಂಕ್ ಐತಿ, ಇನ್ವೆಸ್ಟರ್ಸ್ ಅದಾರು, ಕ್ರೆಡಿಟರ್ಸ್ ಅದಾರು. ದೇ ಆಲ್ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದ ಫೈನಾನ್ಷಿಯಲ್ ಪೊಸಿಷನ್ ಅಂಡ್ ಕ್ರೆಡಿಟಬಿಲಿಟಿ ಆಫ್ ದ ಬಿಸ್ನೆಸ್. ಹಾಗಾಗಿ ಈ ಏನು ಅಕೌಂಟಿಂಗ್ ರೆಕಾರ್ಡ್ಸ್ ನೀವು ತಯಾರು ಮಾಡಾಕತ್ತೀವಿ, ಇದರಲ್ಲಿ ಒಂದು ಶಿಸ್ತ್ ಇರುವುದು ಬಹಳ ಮಹತ್ವದೈತಿ. ತಿಳ್ಕೊರಿ, ನಾ ಏನು ಶಬ್ದ ಉಪಯೋಗ ಮಾಡಾಕತ್ತೀನಿ, ಶಿಸ್ತ್. ಅ ಕೈಂಡ್ ಆಫ್ ಡಿಸಿಪ್ಲಿನ್ ಈಸ್ ರಿಕ್ವೈರ್ಡ್ ಇನ್ ದಿಸ್ ಕೈಂಡ್ ಆಫ್ ಅಕೌಂಟ್ಸ್. ವೈ ಇಟ್ ಈಸ್ ರಿಕ್ವೈರ್ಡ್? ನೋಡ್ರಿ, ಎಷ್ಟೊಂದು ವ್ಯಾಪಾರಿಗಳು ಇರ್ತಾವೆ. ಎಲ್ಲರೂ ಅವ್ರವ್ರ ಬುದ್ಧಿ ಪ್ರಕಾರ, ಅವ್ರವ್ರ ಕ್ಷಮತೆ ಪ್ರಕಾರ, ಅವ್ರವ್ರ ಜ್ಞಾನ ಪ್ರಕಾರ ಬರ್ಯಾಕ್ ಚಾಲು ಮಾಡಿಬಿಟ್ರ ಅಂದ್ರ ನಮಗ ಕಂಪೇರ್ ಮಾಡ್ಲಿಕ್ಕೆ ಈಸಿ ಆಗಂಗಿಲ್ಲ. ರಿಮೆಂಬರ್, ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನಿ ಅಕೌಂಟಿಂಗ್ ಇನ್ಫಾರ್ಮೇಶನ್? ಇಟ್ ಶುಡ್ ಬಿ ಈಸಿಲಿ ರೆಲೆವೆಂಟ್, ರಿಲಯಬಲ್, ಅಂಡರ್ಸ್ಟ್ಯಾಂಡೇಬಲ್ ಅಂಡ್ ಕಂಪೇರೇಬಲ್. ಇವು ನಾಲ್ಕು ಏನು ಶಬ್ದಗಳು ಅದಾವು, ಅದು ಪ್ರತಿ ಒಂದು ಅಕೌಂಟಿಂಗ್ ಫರ್ಮ್ದಲ್ಲಿ ಅಪ್ಲೈ ಆಗಬೇಕು. ಅಂದಾಗ ನಾವು ಏನು ಅಕೌಂಟಿಂಗ್ ರೆಕಾರ್ಡ್ಸ್ ತಯಾರು ಮಾಡಕತ್ತಾರೋ ಅವು ರೆಲೆವೆಂಟ್ ಇರ್ತಾವೆ. ಜಸ್ಟ್ ವಿಚಾರ ಮಾಡಿ ನೋಡ್ರಿ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಕೌಂಟ್ಸ್ ಆಡಿಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಏನೇನು ಎಷ್ಟು ಫರ್ಮ್ ಅದಾರು, ಅದು ಸೋಲ್ ಟ್ರೇಡಿಂಗ್ ಫರ್ಮ್ ಇರಲಿ, ಪಾರ್ಟ್ನರ್ಶಿಪ್ ಫರ್ಮ್ ಇರಲಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಇರಲಿ, ಅವ್ರ ಮರ್ಜಿ ಪ್ರಕಾರ ಬರೆಯಕತ್ತಾರ ಅಕೌಂಟ್ಸ್. Will it be possible for that chartered accountant to understand and check those books of accounts? No. Will it be easier for the government to charge the tax? No. Will it be easier for the bank to provide the loan? No. Will it be easier for the investors to invest the money into any such kind of firm? Of course not. ಸೊ ಹಾಗಾಗಿ ಏನೇನು ಅಕೌಂಟ್ಸ್ ಎಲ್ಲ ಕಡೆ ತಯಾರಾಗತ್ತಾವ ಅವು ಎಲ್ಲ ಹೆಂಗಿರಬೇಕು, ಸೇಮ್ ಇರಬೇಕು. ಈಗ ನೀವು ಇಲ್ಲಿ 150 ಸ್ಟೂಡೆಂಟ್ಸ್ PUC ಫಸ್ಟ್ ಇಯರ್ ಅಡ್ಮಿಷನ್ ತಗೊಂಡಿರಿ. ಓಕೆ, ಸೊ ಇಲ್ಲಿ ಯಾವಾಗ ನಾನು ನಿಮಗೆ ಅಕೌಂಟೆನ್ಸಿ ಕಲಿಸ್ತೀನಿ, ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಕಲಿಸ್ತೀನಿ, ಒಂದೇ ಕಲಿಸ್ತೀನಿ, ಒಂದೇ ಪ್ರಕಾರ ಕಲಿಸ್ತೀನಿ. ಯಾಕಂದ್ರೆ ಉದ್ದೇಶನ ಏನೈತಿ ದಟ್ ಎವ್ರಿಬಡಿ ಶುಡ್ ಲರ್ನ್ ದ ಸೇಮ್ ಡಿಟ್ಟೋ ಅಕೌಂಟೆನ್ಸಿ ಪ್ರಿನ್ಸಿಪಲ್ಸ್, ರೂಲ್ಸ್. And then they should apply it into their businesses or whatever jobs they are doing. Then only whatever data, accounting data they are generating, they will be relevant, they will be reliable, they will be understandable and they will be comparable. Otherwise that data will have no meaning. ಹಾಗಾಗಿ ಈ ಸುವಿಧೆಗಾಗಿ ಪ್ರತಿ ಒಂದು ದೇಶದಲ್ಲಿ ಬಹಳಷ್ಟು ಸ್ಟ್ಯಾಂಡರ್ಡ್ಸ್ ಗಳನ್ನು ತಯಾರು ಮಾಡ್ತಾರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್.
ನಮ್ಮ ಭಾರತ ದೇಶದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾರು ತಯಾರು ಮಾಡ್ತಾರೆ ನೋಡ್ರಿ, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ದಟ್ ಈಸ್ ICAI. ಇವ್ರು ಏನ್ ತಯಾರು ಮಾಡ್ತಾರೆ ನೋಡ್ರಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನು ತಯಾರು ಮಾಡ್ತಾರೆ. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನ್ ನೋಡ್ರಿ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಇದರ ಆಧಾರ ಮೇಲೆನ ಇಡೀ ಭಾರತ ದೇಶದಲ್ಲಿ ಯಾವ ಬೇಕಾದ ವ್ಯಾಪಾರಿ ಇರಲಿ, ಇವ್ರು ಕೊಟ್ಟಿರುವಂತ ಏನ್ ನಿಯಮ ಕಾನೂನು ಕಾಯ್ದೆಗಳು ಇರ್ತಾವ ಅದರ ತಕ್ಕಂಗನ ಅವ್ರು ಏನ್ ಮಾಡಬೇಕು, ಅವ್ರ ಅಕೌಂಟ್ಸ್ ಬುಕ್ಸ್ ಗಳನ್ನು ತಯಾರು ಮಾಡಬೇಕು. ಅದಕ್ಕಾಗಿನ ನೋಡ್ರಿ, ನಿಮಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗುದಿತ್ತಂದ್ರೆ ನೀವು ಎಲ್ಲಿ ಅಡ್ಮಿಷನ್ ಮಾಡಿಸ್ಕೋತೀರಿ, ಇಲ್ಲೇ ICAI ದಲ್ಲಿ. When you become a chartered accountant, ultimately you are eligible to check the books of accounts of various firm holders. Okay, so ನಾವು ಈ ಪಾಠದಲ್ಲಿ ಏನ್ ಕಲಿಯೋರದೀವಿ, ಈ ಥಿಯರಿ ಬೇಸ್ ಏನಿದೆ. Okay, so first let us understand why and then we will understand how. Correct? So introduction. ಇಲ್ಲಿ ಬರೆದಿರುವಂತ ಪ್ರತಿ ಒಂದು ಶಬ್ದ ನೀವು ನಿಮ್ಮ ನೋಟ್ಸ್ ಬುಕ್ ದಲ್ಲಿ ಬರೆದು ಬೈ ಹಾರ್ಟ್ ಮಾಡಲೇಬೇಕು. ಓಕೆ, ಸೊ ಏನ್ ಹೇಳ್ತಾರೆ ನೋಡಿ, ದ ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್ ಥಿಯರಿ ನೀಡ್ ನಾಟ್ ಬಿ ಓವರ್ ಎಂಫಸೈಸ್ಡ್ ಆಸ್ ನೋ ಡಿಸಿಪ್ಲಿನ್ ಕ್ಯಾನ್ ಡೆವಲಪ್ ವಿದೌಟ್ ಸೌಂಡ್ ಥಿಯರಿಟಿಕಲ್ ಬೇಸ್. ಯಾವುದೇ ವಿಷಯ ಇರಲಿ, ಯಾವುದೇ ಎನಿ ಸಬ್ಜೆಕ್ಟ್, ಅದು ಥಿಯರಿ ಎಲ್ಲಾದ್ರೂ ಕಲಿಯಕ್ ಆಗಂಗಿಲ್ಲ ನೋಡ್ರಿ. ಈಗಿನ ಜನರೇಷನ್ ಅಲ್ಲಿ ಈಗಿನ ಹುಡುಗರಿಗೆ ಅಕೌಂಟೆನ್ಸಿದಾಗ 100/100 ಮಾಡೋದೇ, ಬಟ್ ಅವ್ರು ಥಿಯರಿ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತಾರೆ, ಎಕ್ಸಾಮ್ ಬಂದಾಗ ಓದ್ತಾರೆ. ಹಂಗೆ ಮಾಡಿದ್ರೆ ನಿಮಗೆ 100/100 ಸಿಗಂಗಿಲ್ಲ. ಮೊದಲನೇದು ಇದು ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ. ಸೆಕೆಂಡ್, ನಾಲೆಜ್ ಪಾಯಿಂಟ್ ಆಫ್ ವ್ಯೂದಿಂದ ನೀವು ಏನ್ ತಿಳ್ಕೋಬೇಕು, ಮೊದಲು ಥಿಯರಿ ಬರಬೇಕು, ಆಮೇಲೆ ಪ್ರಾಕ್ಟಿಕಲ್ ಸಮ್ಸ್ ಬರ್ತಾವ. ಓಕೆ, ಸೊ ಥಿಯರಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ನೋಡ್ರಿ, ಎನಿ ಡಿಸಿಪ್ಲಿನ್ ಅಂದ್ರೆ ಏನು, ಶಿಸ್ತಲ್ಲ, ಎನಿ ಸಬ್ಜೆಕ್ಟ್. ಓಕೆ, ಎನಿ ಸಬ್ಜೆಕ್ಟ್ ಕ್ಯಾನ್ ನಾಟ್ ಡೆವಲಪ್ ವಿದೌಟ್ ದ ಥಿಯರಿಟಿಕಲ್ ಬೇಸ್. ಥಿಯರಿ ಬೇಸ್ ಇರಲಾರ್ದ ಯಾವುದೋ ವಿಷಯ ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ. ಹಾಗಾಗಿ ನೀವು ಅದನ್ನು ಬಹಳ ಶಿಸ್ತತೆಯಿಂದ ಕಲಿಬೇಕು. ಓಕೆ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಈಗ ಅಕೌಂಟಿಂಗ್ ಅನ್ನು ಥಿಯರಿ ಬೇಸ್ ದಾಗ ಏನೇನಿದೆ ಅದನ್ನು ನೋಡೋಣ. ಇಟ್ ಕನ್ಸಿಸ್ಟ್ ಆಫ್ ಪ್ರಿನ್ಸಿಪಲ್ಸ್. ಓಕೆ, ಸೊ ನಿಯಮಗಳು ಅದಾವು, ಕಾನ್ಸೆಪ್ಟ್ಸ್ ಅದಾವು, ರೂಲ್ಸ್ ಅದಾವು, ಗೈಡ್ಲೈನ್ಸ್ ಅದಾವು, ವಿಚ್ ಆರ್ ಡೆವಲಪ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನೋಡ್ರಿ, ಲುಕಾ ಪ್ಯಾಸಿಯೋಲಿ ನಮಗೆ ಡಬಲ್ ಎಂಟ್ರಿ ಸಿಸ್ಟಮ್ ಯಾವಾಗ ಕೊಟ್ಟು ಹೋದ್ರು, 1494 ದಲ್ಲಿನ. ಈಗ ಯಾವ ವರ್ಷ ನಡೆಯಕತ್ತೈತಿ, 2020 ನಡೆಯಕತ್ತೈತಿ. ಓಕೆ, ಸೊ ಹೆಂಗೆ ಸಮಯ ಬದಲಾವಣೆ ಆಗ್ತೈತಿ, ಅಲ್ಟಿಮೇಟ್ಲಿ ಚೇಂಜಸ್ ಆರ್ ಮ್ಯಾಂಡೇಟರಿ, ಚೇಂಜಸ್ ಆರ್ ಕಾನ್ಸ್ಟೆಂಟ್. ಸೊ ಸಮಯದ ಅಂತರದಲ್ಲಿ ಹೆಂಗೆ ಅನುಭವಗಳು ಆಗ್ತಾವು, ಅದರ ತಕ್ಕಂಗೆ ಏನ್ ಮಾಡ್ತಾರೆ ನೋಡ್ರಿ, ಹೊಸ ನಿಯಮ ಬರ್ತಾವು, ಕಾನ್ಸೆಪ್ಟ್ಸ್ ಬರ್ತಾವು. GST ಬಂದ್ ನೋಡ್ರಿ 2-3 ವರ್ಷ ಬಂದು. ಓಕೆ, so principles, concepts, rules and guidelines developed over a period of time to bring, why we bring these principles, to bring uniformity. Uniformity ಅಂದ್ರೆ ಏನು, ಸಮಾನತೆ. ಎಲ್ಲರೂ ಏನೇನು ಬುಕ್ಸ್ ಗಳನ್ನು ಬರೆಯಕತ್ತಾರೋ ಸೇಮ್ ಅನೇ ಇರಬೇಕು. ನೀವು ಚೆನ್ನೈದವ್ರ ಪುಸ್ತಕ ತೆಗೆದು ನೋಡ್ರಿ, ಬುಕ್ಸ್ ಆಫ್ ಅಕೌಂಟ್ಸ್, ಅಂಡ್ ಕಾಶ್ಮೀರದವ್ರ ಬುಕ್ಸ್ ಆಫ್ ಅಕೌಂಟ್ಸ್ ತೆಗೆದ್ರೆ ಇಟ್ ಹ್ಯಾಸ್ ಟು ಬಿ ಸೇಮ್ ಓನ್ಲಿ. ಓಕೆ, ವೆಸ್ಟ್ ಬೆಂಗಾಲ್ದವ್ರ ಪುಸ್ತಕಗಳನ್ನು ತೆಗೀರಿ, ಮಹಾರಾಷ್ಟ್ರದವ್ರ ಪುಸ್ತಕಗಳನ್ನು ತೆಗೀರಿ, ಬುಕ್ಸ್ ಆಫ್ ಅಕೌಂಟ್ಸ್, ಇಟ್ ಹ್ಯಾಸ್ ಟು ಬಿ ಸೇಮ್. ಸೊ ಥ್ರೂಔಟ್ ಇಂಡಿಯಾ, ವೆನ್ ಸೇಮ್ ರೂಲ್ಸ್, ಸೇಮ್ ಪ್ರಿನ್ಸಿಪಲ್ಸ್, ಸೇಮ್ ಕಾನ್ಸೆಪ್ಟ್, ಸೇಮ್ ಗೈಡ್ಲೈನ್ಸ್ ಆರ್ ಫಾಲೋಡ್, then only it will be uniform. Okay, ಇಡೀ ದೇಶಕ್ಕೆ ಗವರ್ಮೆಂಟ್ ಒಂದೇ ಇರ್ತೈತಿ. Okay, they take one uniform tax only. So then the books of account also should be same, uniform only. The transactions will be different, businesses will be different, but ultimately the way of writing should be same. Okay, uniformity and consistency. Consistency ಅಂದ್ರೆ ಏನು, ಈ ವರ್ಷ ಒಂದು ಬೇರೆ ಬರೆದ್ರು ಮತ್ತೊಂದು ವರ್ಷ ಬೇರೆದನ್ನೇ ಏನಾರೇ ಬರೆದ್ರು, ಹಂಗ ನಡೆಯಂಗಿಲ್ಲ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು, ಥ್ರೂಔಟ್ ದ ಇಯರ್ಸ್, in the same way, in the same manner the books of accounts are prepared. Okay, consistency to the process of accounting and enhance its utility. What do you mean by the word utility? Utility means usefulness. So ಯಾವಾಗ ನೀವು ಯೂನಿಫಾರ್ಮ್ಲಿ ಅದನ್ನ ತಯಾರು ಮಾಡ್ತೀರಿ, ಕನ್ಸಿಸ್ಟೆಂಟ್ ಇರ್ತೀರಿ, ಸೊ ವಾಟ್ ಎವರ್ ಪ್ರಾಸೆಸ್ ಐತಿ ಅಕೌಂಟಿಂಗ್ ಅದು ಸ್ಟೇಬಲ್ ಇತ್ತಂದ್ರೆ ನೀವು ತಯಾರು ಮಾಡಿರುವಂತ ಏನ್ ಇನ್ಫಾರ್ಮೇಶನ್ ಐತಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಇರ್ತೈತಿ, ಅದು ಹೇಗಾಗ್ತೈತಿ, ಯೂಸ್ಫುಲ್ ಆಗ್ತೈತಿ. ಅದರ್ವೈಸ್ ಇಟ್ ವಿಲ್ ಬಿಕಮ್ ಜಸ್ಟ್ ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. So enhances its utility to different users. See, I told earlier only, there are internal and external users. All are interested into your accounting information, and
and that is why it is important that there should be a one simple method which is adopted throughout the countries to make the accounting process simpler. Okay, सरल ಮಾಡಲಿಕ್ಕೆ ಕಾನೂನು ಕಾಯ್ದೆ ಏನಿರ್ತಾವು ಅಗತ್ಯ ಇರ್ತಾವು. Now the Institute of Chartered Accountants of India, that is ICAI, which is the regulatory body. Regulatory body means what? It is a body, it is an institute which was formed by the government of India itself. Okay, ಅದಕ್ಕೆ ಗವರ್ಮೆಂಟ್ ಅಷ್ಟನ ಮಾನ್ಯತೆ ಐತಿ. ಸೊ ಇದರ ಕೆಲಸ ಏನಿದೆ? ಇಟ್ ರೆಗ್ಯುಲೇಟ್ಸ್. ರೆಗ್ಯುಲೇಟ್ ಮೀನ್ಸ್ ವಾಟ್? ಟು ಟೇಕ್ ಕೇರ್. ಇಡೀ ಭಾರತ ದೇಶದಲ್ಲಿ ಏನ್ ನಿಯಮ ಬರಬೇಕು, ಏನ್ ಕಾನೂನು ಕಾಯ್ದೆ ಬರಬೇಕು, ಎಲ್ಲ ಇವರ ತಯಾರು ಮಾಡ್ತಾರೆ. ಓಕೆ, ದ ಬಾಡಿ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ ಇನ್ ಇಂಡಿಯಾ and has issued accounting standards. So ಇವ್ರೇನು ಹೊಸ ಪಾಲಿಸೀಸ್ ತರ್ತಾರೋ, ನಿಯಮಗಳನ್ನು ತರ್ತಾರೋ, ಅದನ್ನ ಏನಂತ ಕರೀತಾರೆ ನೋಡ್ರಿ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ. which are accepted to be uniformly adhered. ಎಲ್ಲರೂ ಅದನ್ನು ಒಪ್ಪಲೇಬೇಕಾಗ್ತದೆ. nobody can oppose it. Okay, in order to bring, ಈಗ ಎದಕ್ಕೆ ತರ್ತಾರಪ್ಪ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್? to bring consistency in accounting practices. So ಏನ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಡೀ ದೇಶದಲ್ಲಿ ಅದಾರು, ಮತ್ತೆ ಏನ್ ಬಿಸ್ನೆಸ್ ಮ್ಯಾನ್ ಅದಾರು ಇಡೀ ದೇಶದಲ್ಲಿ, ಅವ್ರು ಎಲ್ಲರೂ ಒಂದೇ ರೀತಿಯಿಂದ ಬುಕ್ಸ್ ಆಫ್ ಅಕೌಂಟ್ಸ್ ತಯಾರು ಮಾಡಬೇಕು. ದಟ್ ಈಸ್ ವೈ ದೀಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಇಂಪಾರ್ಟೆಂಟ್. These rules are called by different names. ಈಗ ನೋಡ್ರಿ, ಇದು ಬಹಳ ಮಹತ್ವದ ಐತಿ. ಕೆಲವೊಬ್ರು ಹೇಳ್ತಾರು ಇಲ್ಲ ಇದನ್ನ ಕಾನ್ಸೆಪ್ಟ್ ಕರೀತಾರು, ಇಲ್ಲ ಇದನ್ನ ಕನ್ವೆನ್ಷನ್ ಕರೀತಾರು. ಓಕೆ, ಸೊ ಎಲ್ಲ ಸಮಸ್ಯೆ ಬೇಡ, ಅದಕ್ಕಾಗಿ ಇದು ಗೆರಿ ಬಹಳ ಇಂಪಾರ್ಟೆಂಟ್ ಐತಿ. ಏನ್ ಹೇಳ್ತಾರೆ ನೋಡ್ರಿ? These rules are called by different names such as principles, concepts, conventions, postulates, assumptions and modifying principles. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ದಲ್ಲಿ ಯಾವ ಬೇಕಾದ ಶಬ್ದ ಉಪಯೋಗ ಮಾಡಿದ್ರು, ಅಥವಾ ನಿಮ್ಗೆ ನಾ ಕ್ವಶನ್ ಪೇಪರ್ ದಲ್ಲಿನೂ ಯಾವ್ದು ಬೇಕಾದ ಶಬ್ದ ಉಪಯೋಗ ಮಾಡಿದ್ರು ನೀವು ಕನ್ಫ್ಯೂಸ್ ಆಗಬಾರ್ದು. ಓಕೆ, ದೀಸ್ ಆರ್ ಆಲ್ ಸಿನಾನಿಮ್ಸ್, ಪರ್ಯಾಯವಾಚ್ಯ ಶಬ್ದಗಳು ಅದಾವ ಇವು. Principles can also be called as concepts. Concepts can also be called as conventions. Conventions can also be called as postulates. Postulates can be called as assumptions. Okay, ಒಟ್ಟಾಗಿ ಎಲ್ಲಾದು ಅರ್ಥ ಒಂದೇ ಇದೆ. ದಟ್ ನಾವು ಏನು ಕಲಿಯುತ್ತೀವಿ? ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ಕಲಿಯುತ್ತೀವಿ. ನಾವು ಕಾನ್ಸೆಪ್ಟ್ಸ್ ಕಲಿಯೋಕ್ಕಿಂತ ಮೊದಲು ಸ್ವಲ್ಪ ಇದ್ರ ಬಗ್ಗೆನೂ ತಿಳ್ಕೋರಿ. ಇಲ್ಲಿ ತನಕ ಅಂದ್ರೆ ನಾವು ಬರೀ ದೇಶದ ಬಗ್ಗೆ ಮಾತಾಡಿದ್ವಿ. ವಾಟ್ ಇಫ್ ದೇರ್ ಆರ್ ಮಲ್ಟಿನ್ಯಾಷನಲ್ ಕಂಪನೀಸ್? ಓಕೆ, ಈಗಂತೂ ನೀವು ನೋಡ್ರಿ ಇಡೀ ವಿಶ್ವನೇ ಏನಾಗ್ಬಿಟ್ಟೈತಿ, ಒಂದು ಸಣ್ಣ ಹಳ್ಳಿ ಆಗ್ಬಿಟ್ಟೈತಿ. ನಾವು ಡೂಯಿಂಗ್ ಬಿಸ್ನೆಸಸ್ ವಿತ್ ಅಮೆರಿಕಾ, ಆಸ್ಟ್ರೇಲಿಯಾ, ಚೈನಾ or any other country is like common thing, isn't it? So what if the countries are adopting different accounting standards, isn't it? ಇದರ ಬಗ್ಗೆ ನೀವು ವಿಚಾರ ಮಾಡಬೇಕು. ಬಿಕಾಸ್ post LPG, liberalization, privatization, globalization ಬಂದ ಮೇಲೆ ಬಹಳಷ್ಟು ಫಾರಿನ್ ಕಂಪನೀಸ್ ನಮ್ಮಲ್ಲಿ ಬಿಸ್ನೆಸ್ ಮಾಡಕ್ ಬರಾಕತ್ತಾರು. ನಾವು ಬಹಳಷ್ಟು ಫಾರಿನ್ ದೇಶದಲ್ಲಿ ಬಿಸ್ನೆಸ್ ಮಾಡಾಕ ಹೋಗಕತ್ತೀವಿ. ಅದಕ್ಕಾಗಿನೇ ಇವಾಗ ನಾವು ಏನಂತ ಕರಿತೀವಿ ನೋಡ್ರಿ? ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ, MNC. ಸೊ therefore to bring uniformity into the countries for whatever accounting standards are adopted, gap comes into role. ಇದು 1 ಮಾರ್ಕ್ಸ್ ಕ್ವಶನ್ ಐತಿ. ಎಲ್ಲರೂ ನಿಮಗೆ ಹೇಳ್ತಾರು ಎಕ್ಸ್ಪಾಂಡ್ GAAP. GAAP ಗೆ ವಿಸ್ತರಿಸಿರಿ. ಸೊ ವಾಟ್ ಯು ವಿಲ್ ರೈಟ್ ನೋಡ್ರಿ, ನಾನು ಹೆಂಗ್ ಬರ್ದೇನೆ? ಐ ಹ್ಯಾವ್ ರಿಟನ್ ಈಚ್ ಲೆಟರ್ ಆಸ್ ಕ್ಯಾಪಿಟಲ್, ಹಂಗ ಬರೀಬೇಕು. ಜನರಲಿ accepted accounting principles. ಜನರಲಿ ಅಂದ್ರೆ ಏನು? ಸಾಮಾನ್ಯವಾಗಿ ಎಲ್ಲ ಕಡೆ ಯಾವುದು ಅಪವಾದ ಇರಲಾರ್ದ, ವಿದ್ರೋಹ ಇರಲಾರ್ದ ಅದನ್ನ ಏನ್ ಮಾಡ್ಯಾರ? ಒಪ್ಪಿಗೆಯನ್ನು ಕೊಟ್ಟಾರ. ಸೊ ಜನರಲಿ accepted, ಒಪ್ಪಂದ ಇದೆ. ಓಕೆ, accepted accounting principles. ಏನು ಹೇಳ್ತಾರೆ ನೋಡಿ? The term principle has been defined by AICPA, that is the American Institute of Certified Public Accountants. ಇದು ನಾನು ಮೊದಲೇ ಪಾಠದಲ್ಲಿನೂ ನಿಮಗೆ ಕೊಟ್ಟೇನಿ. AICPA means what? It is the American Institute of Certified Public Accountants. ನೋಡ್ರಿ, ನೀವು ಬರೀ CA ಅಂತ ಕೇಳಿರಿ, which means the Chartered Accountant. Okay, but there is one more professional course which is known as CPA, Certified Public Accountant. So if you do that, you are eligible to become an international chartered accountant. Okay,
So according to them, what is a principle? A general law, सामान्य कानून or rule, नियम, adopted or professed as guide to action, a settled ground on the basis of conduct or practice. Okay, ಸಾಮಾನ್ಯವಾಗಿ ಬಳಕೆ ಮಾಡುವಂತಾದ, ಉಪಯೋಗ ಮಾಡುವಂತಾದ ನಿಯಮಗಳು ಆಯಿತು ಅಥವಾ ಕಾನೂನು ಆಯಿತು, ಯಾವುದು ಇಡೀ ವಿಶ್ವದಲ್ಲಿ ಅಪ್ಲಿಕೇಬಲ್ ಆಗತೈತಿ ಫಾರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಬಿಸ್ನೆಸ್. ನೋಡ್ರಿ, ಬಿಸ್ನೆಸ್ ಅಂದ್ರೆ ಬರೀ ನಾವು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಮಾಡಂಗಿಲ್ಲ. ಆ ಪ್ರತಿಯೊಂದು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಮತ್ತು ಸರ್ವಿಸಸ್ ಏನಿರ್ತೈತಿ, ಎಂಟ್ರಿ ಇರ್ತೈತಿ. ಅದನ್ನ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ನೀವು ಎಷ್ಟೇ ಬಿಸ್ನೆಸ್ ಮಾಡಿದ್ರಿ, ಬಟ್ ಅದ್ರದ್ದು ಏನು ರೆಕಾರ್ಡ್ ಅನ್ನ ಇರಲಿಲ್ಲ ಅಂದ್ರೆ ಎಂಡಿಂಗ್ ನಿಮಗೆ ಗೊತ್ತಾಗಂಗಿಲ್ಲ ದಟ್ ಹೌ ಯು ಆರ್ ಪರ್ಫಾರ್ಮಿಂಗ್. ಓಕೆ, ಸೊ ದೇರ್ಫೋರ್ ವೆನ್ ಯು ಆರ್ ಅ ಮಲ್ಟಿನ್ಯಾಷನಲ್ ಕಂಪನಿ, ಯಾವಾಗ ನೀವು ಇಡೀ ವಿಶ್ವ ಜೋಡಿ ವ್ಯಾಪಾರ ಮಾಡಕತ್ತೀವಿ, ನಿಮ್ಮ ಅಕೌಂಟೆನ್ಸಿ ರೂಲ್ಸ್ ಮತ್ತು ಅವರು ಅಕೌಂಟೆನ್ಸಿ ರೂಲ್ಸ್ ಸೇಮ್ ಇರುವುದು ಬಹಳ ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿನ AICPA ಅವರು ಏನು ಹೇಳ್ಯಾರು, ದಟ್ ನಾವು ಅಂತ ಪ್ರಿನ್ಸಿಪಲ್ಸ್ ಗಳನ್ನು ತಯಾರು ಮಾಡಬೇಕು ಯಾವ ಸಾಮಾನ್ಯವಾಗಿ ಎಲ್ಲ ಕಡೆ ಅಪ್ಲಿಕೇಬಲ್ ಅದ. ಓಕೆ, the word generally means in a general manner that is pertaining to many persons or cases or occasions. Thus, generally accepted accounting principle refers, this is a 2 marks question, what do you mean by gap ಅಂತ ಕೇಳಿದಾಗ ಇದನ್ನು ಬರೀರಿ. expand gap ಅಂತ ಹೇಳಿದ್ರೆ ಇದನ್ನು ಬರೀರಿ. ಕರೆಕ್ಟ್? Generally accepted accounting principle refers to the rules or guidelines adopted for recording and reporting of business transaction in order to bring the uniformity in preparation and presentation of financial statements. Okay, ಇಡೀ ವಿಶ್ವದಲ್ಲಿ ಸಮಾನತೆಯಿಂದ ಅಕೌಂಟೆನ್ಸಿ ರೂಲ್ಸ್ ಗಳನ್ನು ಅಪ್ಲೈ ಮಾಡಕ್ಕೆ ಅನುಕೂಲತೆ ಆಗಲಿ, ಅದಕ್ಕಾಗಿ ನಾವು ಏನ್ ಮಾಡಿವಿ, throughout the world they have generally accepted accounting principles. ಅಂತ ಪ್ರಿನ್ಸಿಪಲ್ಸ್ ಈಗಿನ ಏನ್ ಮಾಡ್ತಾರೋ ಬರುವ ಜನರೇಷನ್ ಗೆ ಕಲಿಸ್ತಾರೆ, ವಿಚ್ ಆರ್ ಅಪ್ಲಿಕೇಬಲ್ ಎವ್ರಿವೇರ್. ಓಕೆ, now these principles are also referred as concepts and conventions. Past textbooks ಅಲ್ಲಿ, suppose if you go for your professional education, there they are using these words, concepts and conventions. So let us understand what are the concept and convention meaning. The term concept refers to the necessary assumptions and ideas which are fundamental to accounting practice. Every theory is based on certain assumptions. Accounting is also based on certain assumptions. So ಯಾವಾಗ certain assumptions ಮೇಲೆ ನೀವು ಕೆಲವೊಂದು ನಿಯಮಗಳನ್ನು ತಯಾರು ಮಾಡ್ತೀವಿ, ಅದನ್ನ ನಾವು ಏನಂತ ಕರಿತೀವಿ, ಕಾನ್ಸೆಪ್ಟ್ ಅಂತ ಕರಿತೀವಿ. The term convention connoted customs or traditions as a guide to the preparation of accounting statements. ಕನ್ವೆನ್ಷನ್ ಅಂತ ಶಬ್ದ ಎಲ್ಲಿ ಬಳಕೆ ಮಾಡ್ತೀವಿ ನೋಡ್ರಿ, ಏನು ಸಾಧಾರಣವಾಗಿ ಅಲ್ಲಿ ಇರುವಂತ ರೀತಿ ಇರ್ತೈತಿ, ಅಲ್ಲಿ ಉಪಯೋಗ ಮಾಡುವಂತ ಒಂದು ಟ್ರೆಡಿಷನ್ ಇರ್ತೈತಿ, ಅದರ ಪ್ರಕಾರವಾಗಿ ನೀವು ಏನು ನಿಮ್ಮ ಅಕೌಂಟಿಂಗ್ ಎಂಟ್ರೀಸ್ ಬರೀತೀರಿ, ದಟ್ ಇಸ್ ಕಾಲ್ಡ್ ಆಸ್ ಕನ್ವೆನ್ಷನ್. ಬಟ್ ಇದರಿಂದ ಏನಾಗ್ತೈತಿ ನೋಡ್ರಿ, ಸಿಕ್ಕಾಪಟ್ಟಿ ಕನ್ಫ್ಯೂಷನ್ ಆಗ್ತೈತಿ ಸ್ಟೂಡೆಂಟ್ಸಿಗೆ. ಕಾನ್ಸೆಪ್ಟ್ ಅಂದ್ರೆ ಏನು, ಕನ್ವೆನ್ಷನ್ ಅಂದ್ರೆ ಏನು, ಪ್ರಿನ್ಸಿಪಲ್ ಅಂದ್ರೆ ಏನೈತಿ, ಅಸಂಪ್ಷನ್ ಅಂದ್ರೆ ಏನೈತಿ. ಅದಕ್ಕಾಗಿ ಅವರು ಈಗ ನಿಮ್ ಟೆಕ್ಸ್ಟ್ ಬುಕ್ ಐತಿ, ಅದರಲ್ಲಿ ಇವು ಎಲ್ಲ ವರ್ಡ್ಸ್ ಗಳನ್ನು ತೆಗೆದ ಬಿಟ್ಟಾರೆ. ಓಕೆ, ದೇ ಆರ್ ನಾಟ್ ಯೂಸಿಂಗ್ ದ ವರ್ಡ್ಸ್ ಕಾನ್ಸೆಪ್ಟ್ಸ್, ಕನ್ವೆನ್ಷನ್ಸ್, ಪಾಸ್ಟುಲೇಟ್ಸ್, ಅಸಂಪ್ಷನ್ಸ್, ಮಾಡಿಫೈಯಿಂಗ್ ಪ್ರಿನ್ಸಿಪಲ್ಸ್. ದೇ ಆರ್ ಸಿಂಪ್ಲಿ ಕಾಲ್ಡ್ ಆಸ್ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಎಲ್ಲಾನು ಕೂಡಿಸಿ ಒಂದ ಶಬ್ದ ಕೊಟ್ಬಿಟ್ಟಾರ ನೋಡಿ. ಪರ್ಯಾಯವಾಚಿ ಶಬ್ದಗಳು ನಮಗೆ ಬಹಳ ಬೇಡ ಆಗ. ಓಕೆ, ಭಾಳ ಕೊಟ್ಟರೆ ಭಾಳ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾದ್ರೆ ಮೇಡಮ್ ನೀವರೇ ಅದಕ್ಕೆ ಹೇಳಿದ್ರಿ, ನಿಮಗೆ ಗೊತ್ತಿರಬೇಕು, ಅದಕ್ಕಾಗಿ ಹೇಳಿದ್ರಿ. ಓಕೆ, ಸೊ ಈಗ ನಾವು ಇದನ್ನು ಒಂದ ಶಬ್ದದಲ್ಲಿ ಏನಂತ ಕರಿತೀವಿ ನೋಡ್ರಿ, ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಸೊ ನೀವು ಕನ್ವೆನ್ಷನ್ ಅಂದ್ರಿ ಅಂದ್ರೂ ಕಾನ್ಸೆಪ್ಟ್, ಪ್ರಿನ್ಸಿಪಲ್ ಅಂದ್ರಿ ಅಂದ್ರೂ ಕಾನ್ಸೆಪ್ಟ್, ಅಥವಾ ಬೇರೆ ಯಾವ್ದಾರೆ ಪಾಸ್ಟುಲೇಟ್ ಅಂತ ಶಬ್ದ ಉಪಯೋಗ ಮಾಡ್ರಿ ಅಂದ್ರೂ ಅದನ್ನ ಕಾನ್ಸೆಪ್ಟ್ ಅಂತಾನ ಹೇಳೋದು. ಇವು ಎಂತ ಕಾನ್ಸೆಪ್ಟ್ ಅದಾವ ನೋಡ್ರಿ, ಬೇಸಿಕ್, ಸಾಮಾನ್ಯವಾಗಿ ಎಲ್ಲ ಕಡೆ ಅಪ್ಲೈ ಆಗುವಂತ ಕಾನ್ಸೆಪ್ಟ್ಸ್ ಅದಾವ. ಅಂದ್ರೆ ಏನು, ದಿಸ್ ಇಸ್ ಅಗೇನ್ 2 marks question. What do you mean by basic accounting concept ಅಂತ ಹೇಳಿದಾಗ you should write down this. Okay, the basic accounting concepts are referred to as the fundamental ideas. What do you mean by fundamental? Fundamental means the base, on the basis of which the whole accounting theory is based. So fundamental ideas or basic assumptions underlying
the theory and practice of financial accounting and our broad working rules for all accounting activities and developed by the accounting profession. So ಇದನ್ನ ಯಾರು ಅಕೌಂಟಿಂಗ್ ಆಸ್ ಅ ಪ್ರೊಫೆಷನ್ ತಗೋತಾರೋ ಅವರ ಇದನ್ನ ಡೆವಲಪ್ ಮಾಡ್ತಾರೋ. ಡೆವಲಪ್ ಮಾಡೋ ಉದ್ದೇಶ ಏನೈತೆ ಅಂದ್ರೆ ಇಟ್ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ and everybody should be applying the same rules. That's all. Okay. Now let us move towards the last concept of our today's class. What are the important concepts? These are very important. Chapter number 1 and chapter number 2. ನಿಮಗೆ ನಿದ್ದಿದಾಗಿ ಎಪ್ಸಿದ್ರೂ ನಿಮಗೆ ನೋಡ್ಲಾಕ ಹೇಳಾಕ ಬರುವಂಗ ನೀವು ತಯಾರಿ ಮಾಡ್ಕೋಬೇಕು. ಅಂದಾಗನ ಬೆಸ್ಟ್ ಅಕೌಂಟೆಂಟ್ ಆಗ್ತೀವಿ. So see here, what are the important concepts? Business entity, money measurement, going concern, accounting period, cost concept, dual aspect concept, revenue recognition or realization concept, matching concept, full disclosure concept, consistency, conservatism, materiality, and finally objectivity. Okay, so as you can see, how many concepts are given? 12 concepts are given. Okay, so I will not teach all the 12 today only. In tomorrow's class I will take this first 6 concepts, and in the later class I will take the remaining 6 concepts. Okay, and then one more class will follow. So baru 4 class dallina enaagtide nim chapter number 2 cover aagide. As soon as the chapter number 2 will get over, I will conduct your 50 marks MCQ exam. Okay, so read thoroughly each and every word. MCQ ಬಂತಂದ್ರೆ ಇನ್ನೂ ಎಕ್ಸಾಮ್ ಬರೆಯೋದು ಕಠಿಣ ಆಗುತ್ತೆ, ಈಸಿ ಆಗಂಗಿಲ್ಲ ಅದು. Okay, so yes, we will stop today here only and we shall continue in the next class. Okay, I hope all of you are understanding my classes. Thank you.